ಓಕೆ, ಈ ಕ್ಲಾಸಲ್ಲಿ ನಾವು ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂತಂದರೆ ಪೋರ್ಚುಗೀಸರು. ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನ್ನರಲ್ಲಿ ಯಾರಪ್ಪ ಅಂತಂದರೆ ಪೋರ್ಚುಗೀಸರು. ಈ ಒಂದು ಕ್ಲಾಸಲ್ಲಿ ನಾವು ಭಾರತದಲ್ಲಿರುವಂಥ ಪೋರ್ಚುಗೀಸರ ಅವನತಿಗೆ ಕಾರಣಗಳೇನು, ಕಾರಣಗಳೇನು ಎಂಬುದನ್ನು ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಬರೋಣ. ನಾನು ಈ ಹಿಂದೆ ಕ್ಲಾಸ್ ಮಾಡಿದಿರೋಂಥ ಎಲ್ಲ ಕ್ಲಾಸಲ್ಲಿ ಒಂದು ಸ್ವಲ್ಪ ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ರಿವಿಷನ್ ಮಾಡೋಣ. ಭಾರತಕ್ಕೆ ಪೋರ್ಚುಗೀಸರು ಹೇಗೆ ಬಂದರು, ಬರೋದಕ್ಕೆ ಮೂಲ ಕಾರಣ ಯಾವುದು, ಯಾವ ರೀತಿ ಜಲಮಾರ್ಗವನ್ನು ಕಂಡುಹಿಡಿದ್ರು, ಅದಕ್ಕೆ ಯಾವ ರಾಜರುಗಳ ಸಪೋರ್ಟ್ ಕೊಟ್ಟರು, ಆಮೇಲೆ ಭಾರತಕ್ಕೆ ಬಂದಾದಮೇಲೆ ಯಾವ ರಾಜನಿಂದ ಪೋರ್ಚುಗೀಸರಿಗೆ ವ್ಯಾಪಾರಕ್ಕಾಗಿ ಅನುಮತಿ ಸಿಕ್ತು. ಈ ರೀತಿ ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ವ್ಯಾಪಾರವನ್ನು ಯಾವ ರೀತಿ ಬೆಳೆಸ್ಕೊಂಡ್ರು ಮತ್ತು ತಮ್ಮ ಅಧಿಕಾರವನ್ನು ಯಾವ ರೀತಿ ಬೆಳವಣಿಗೆಯನ್ನು ಮಾಡಿಕೊಂಡ್ರು ಅನ್ನೋದನ್ನು ಸ್ವಲ್ಪ ನಾವೇನು ಮಾಡೋಣ ಅಂತಂದರೆ ರಿವಿಷನ್ ಮಾಡ್ಕೊಳ್ಳೋಣ. ಓಕೆ, ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಭಾರತಕ್ಕೆ ಯುರೋಪಿಯನ್ನರು ಬರೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ 1453ರಲ್ಲಿ ವಶಪಡಿಸಿಕೊಂಡಂತಹ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಂತಹ ಪ್ರಮುಖ ಒಂದು ಕಾರಣಕ್ಕಾಗಿ ಏನೇನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗವನ್ನು ಕಂಡುಹಿಡಿತಾರೆ. ಹಾಗಿದ್ರೆ ಜಲಮಾರ್ಗವನ್ನು ಕಂಡುಹಿಡಿಯೋಕ್ಕಿಂತ ಆ ಒಂದು ಕ್ಲಾಸಲ್ಲಿ ನಾನು ಹೇಳಿದ್ದೇನೆ, ಮೊಟ್ಟ ಮೊದಲ ಬಾರಿಗೆ ಯಾವುದೇ ರಾಷ್ಟ್ರದಲ್ಲಿ ಕೂಡ ಏನಾಗಿರಲ್ಲ ಅಂತಂದರೆ ನೌಕಾ ತರಬೇತಿ ಕೇಂದ್ರಗಳು ಇರೋದಿಲ್ಲ. ಏನಾಗಿರೋದಿಲ್ಲ ಅಂತಂದರೆ ಯಾವುದೇ ರಾಷ್ಟ್ರಗಳು ಕೂಡ ಸ್ಥಾಪನೆ ಆಗಿರೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ರಾಷ್ಟ್ರಗಳ ನಡುವೆ ಏನಾಗಿರುತ್ತೆ ಅಂದರೆ ಭೂಮಾರ್ಗದ ಮೂಲಕನೇ ವ್ಯಾಪಾರ ನಡೀತಾ ಇರ್ತಿತ್ತು. ಸೊ ಈ ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡ ಆದಮೇಲೆ ಜಲಮಾರ್ಗ ಏನಾಗುತ್ತೆ ಅಂತಂದರೆ ಅನಿವಾರ್ಯವಾಗುತ್ತೆ. ಸೊ ಅದರ ಪ್ರಕಾರ ಏನಾಗುತ್ತೆ ಅಂತಂದರೆ ಪೋರ್ಚುಗೀಸ್ ದೇಶದಲ್ಲಿ ಏನಾಗುತ್ತೆ ಅಂತಂದರೆ ಹೆನ್ರಿ ಎಂಬ ವ್ಯಕ್ತಿ ಏನು ಮಾಡ್ತಾನೆ, ಮೊಟ್ಟ ಮೊದಲ ಬಾರಿಗೆ ನೌಕಾ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಆ ಒಂದು ಕಾರಣಕ್ಕಾಗಿ ಇವನನ್ನು ಏನಂತ ಕರೀತಾರೆ ಅಂತ ಹೇಳಿದೆ ನಾನು, ಹೆನ್ರಿ ದಿ ನಾವಿಗೇಟರ್ ಎಂಬ ಬಿರುದನ್ನು ಇವನೇನು ಮಾಡ್ತಾನೆ ಅಂತಂದರೆ ಪಡಿತಾನೆ. ಹೆನ್ರಿ ದಿ ನ್ಯಾವಿಗೇಟರ್ ಎಂಬ ಬಿರುದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ನೌಕಾ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿರೋ ಸಲುವಾಗಿ ಇವನಿಗೆ ಏನಾಗುತ್ತೆ ಅಂತಂದರೆ ಹೆನ್ರಿ ದಿ ನ್ಯಾವಿಗೇಟರ್ ಎಂಬ ಬಿರುದು ಬರುತ್ತೆ. ಇವನ ನಂತರದಲ್ಲಿ ಬಂದಂತಹ ದೊರೆ ಎರಡನೇ ಜಾನ್ ಏನು ಮಾಡ್ತಾನೆ ಅಂತಂದರೆ ಈ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡೆದ ನಾವಿಕರ ಒಂದು ಗುಂಪನ್ನು ಕಟ್ಟಿ ಭಾರತ ದೇಶಕ್ಕೆ ಏನು ಮಾಡ್ತಾನೆ ಅಂತಂದರೆ ಜಲಮಾರ್ಗವನ್ನು ಕಂಡುಹಿಡಿಯಲು ಕಳಿಸ್ತಾನೆ. ಆ ಒಂದು ಗುಂಪಿನ ಮುಂದಾಳತ್ವವನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತಂದರೆ ಬರ್ತಲೋಮಿಯೋ ಡಯಾಸ್ ಇವನೇನು ಮಾಡ್ತಾನೆ ಅಂತಂದರೆ ಆ ಒಂದು ನೌಕಾಪಡೆಯ ಮುಂದಾಳತ್ವವನ್ನು ವಹಿಸ್ಕೊತಾನೆ. ಇವನು ದಕ್ಷಿಣ ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ಇವನೇನು ಮಾಡ್ತಾನೆ ಅಂತಂದರೆ ಬರ್ತಲೋಮಿಯೋ ಡಯಾಸ್ ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ಇವನೇನು ಮಾಡ್ತಾನೆ ಅಂತಂದರೆ ತಲುಪಿ ಕೇಪ್ ಆಫ್ ಸ್ಟ್ರಾಮ್ ಅಂತ ಕರೀತಾನೆ. ಅಂದರೆ ಬಿರುಗಾಳಿಯ ಭೂಸಿರ ಅಂತೇಳಿ ಯಾರು ಕರೀತಾರೆ ಅಂತಂದರೆ ಬರ್ತಲೋಮಿಯೋ ಡಯಾಸ್ ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ತಲುಪಿಸ್ತಾನೆ, ಅಂದರೆ ಕರೀತಾನೆ. ಅಲ್ಲ, ಇದು ಬಿರುಗಾಳಿಯ ಭೂಸಿರಲ್ಲ ಅಂತೇಳಿ ಯಾರು ಕರೀತಾರೆ ಅಂತಂದರೆ ಇದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಯಾರು ಕರೆದಿರ್ತಾರೆ ಅಂತಂದರೆ ಕೇಪ್ ಆಫ್ ಗುಡ್ ಹೋಪ್ ಅಂಥೇಳಿ ಎರಡನೇ
ಜಾನ್ ದೊರೆ ಏನು ಮಾಡ್ತಾನೆ ಅಂತಂದರೆ ಆಫ್ರಿಕಾ ಖಂಡದ ದಕ್ಷಿಣ ತುದಿಯನ್ನು ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಒಳ್ಳೆ ಭರವಸೆಯ ಭೂಶಿರ ಅಂತೇಳಿ ಕರೀತಾನೆ. ಇವನು ನೆಕ್ಸ್ಟ್ ಅಲ್ಲಿ ಯಾರು ಬರ್ತಾರೆ ಅಂತಂದರೆ ಇಮ್ಯಾನ್ಯುಯಲ್ ಎಂಬ ದೊರೆಯ ಒಂದು ಸಹಾಯವನ್ನು ಪಡ್ಕೊಂಡು ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ ಅಂತಂದರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಬರ್ತಾನೆ ವಾಸ್ಕೋ ಡಿ ಗಾಮ. ಇದರ ಒಂದು ಪರಿಣಾಮವಾಗಿ 1498 ಮೇ 17ರಂದು ಏನು ಮಾಡ್ತಾನೆ ಅಂತಂದರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಈ ಸಮಯದಲ್ಲಿ ಭಾರತವನ್ನು ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅಂತಂದರೆ ಜಾಮೋರಿಯನ್ ದೊರೆ ಭಾರತವನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಆಡಳಿತವನ್ನು ಮಾಡ್ತಾ ಇರ್ತಾನೆ. ಇವನೇನು ಮಾಡ್ತಾನೆ ಅಂದರೆ ವಾಸ್ಕೋ ಡಿ ಗಾಮನಿಗೆ ವ್ಯಾಪಾರಕ್ಕಾಗಿ ಪರ್ಮಿಷನನ್ನು ಕೊಡ್ತಾನೆ. ಈ ಪರ್ಮಿಷನ್ ತಗೊಂಡಾದ್ಮೇಲೆ ವಾಸ್ಕೋ ಡಿ ಗಾಮ ಮರಳಿ ತನ್ನ ದೇಶಕ್ಕೆ ಹೋಗ್ತಾನೆ. ವಾಸ್ಕೋ ಡಿ ಗಾಮನ ನಂತರದಲ್ಲಿ ಬಂದವರು ಯಾರಪ್ಪ ಅಂತಂದರೆ ಪೆಡ್ರೋ ಗೆಬ್ರೆಲ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಭಾರತ ದೇಶಕ್ಕೆ ಬಂದ ಎರಡನೇ ವ್ಯಕ್ತಿ ಆಗಿರ್ತಾನೆ. ಎರಡನೇ ಪೋರ್ಚುಗೀಸ್ ವ್ಯಕ್ತಿ ಆಗ್ತಾನೆ. ಇವನ ನಂತರದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ವೈಸರಾಯ ಅಂತ ಹೇಳಿ ಏನು ಮಾಡ್ತಾರೆ ಒಂದು ಬಿರುದನ್ನು ಅಥವಾ ಒಂದು ಪೋಸ್ಟನ್ನು ಕೊಟ್ಟು ಭಾರತ ದೇಶಕ್ಕೆ ಏನು ಮಾಡ್ತಾರೆ ಅಂತಂದರೆ ಪ್ರತಿ 3 ವರ್ಷದ ಅಧಿಕಾರಾವಧಿಯನ್ನು ಕೊಟ್ಟು ಭಾರತಕ್ಕೆ ವ್ಯಾಪಾರದ ಒಂದು ಮುಂದಾಳತ್ವವನ್ನು ವಹಿಸ್ಕೊಳ್ಳೋಕ್ಕೆ ಕಳಿಸ್ತಾರೆ. ಹಾಗಾದ್ಮೇಲೆ ಭಾರತಕ್ಕೆ ಬಂದ ಮೊದಲ ವೈಸರಾಯ ಯಾರಪ್ಪ ಅಂತಂದರೆ ಭಾರತಕ್ಕೆ ಬಂದಂತಹ ಮೊದಲ ವೈಸರಾಯ ಯಾರಪ್ಪ ಅಂತಂದರೆ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಎಂಬವನು ಭಾರತಕ್ಕೆ ಬಂದಂತಹ ಮೊದಲ ವೈಸರಾಯ ಯಾವಾಗ ಅಂತಂದರೆ 1504ರಿಂದ 1505ರಿಂದ 1509ಕ್ಕೆ ಏನು ಮಾಡ್ತಾನೆ ಅಂದರೆ ಭಾರತಕ್ಕೆ ಬಂದ ಮೊದಲ ವೈಸರಾಯ. ಇವನ ನಂತರದಲ್ಲಿ ಬಂದಂಥ ವೈಸರಾಯ ಯಾರಪ್ಪ ಅಂತಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ. ಇವನು ಏನು ಮಾಡ್ತಾನೆ ಅಂದರೆ 1509ರಿಂದ 1515ರವರೆಗೂ ಏನು ಮಾಡ್ತಾನೆ ಅಂತಂದರೆ ಭಾರತದಲ್ಲಿ ವೈಸರಾಯಾಗಿ ಆಡಳಿತವನ್ನು ಮಾಡ್ತಾನೆ. ಈ ಅಲ್ಮೇಡಾ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಭಾರತಕ್ಕೆ ಬಂದಾದ್ಮೇಲೆ ಇವನು ಏನು ಮಾಡ್ತಾನೆ ಪ್ರಮುಖವಾಗಿ ಸ್ವಲ್ಪ ಬದಲಾವಣೆಗಳನ್ನು ತರ್ತಾನೆ. ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾನೆ. ಆಮೇಲೆ ಕೊಚ್ಚಿಯಲ್ಲಿ ಏನು ಮಾಡ್ತಾನೆ ಅಂತಂದರೆ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಆಮೇಲೆ ಭಾರತದಲ್ಲಿರುವಂಥ ರಾಜರುಗಳ ಒಂದು ಸಹಾಯವನ್ನು ಇವನೇನು ಮಾಡ್ತಾನೆ ಅಂತಂದರೆ ಸಹಾಯವನ್ನು ಪಡಿತಾನೆ. ಇವನ ನಂತರದಲ್ಲಿ ಬಂದಂಥ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಏನು ಮಾಡ್ತಾನೆ ಅಂತಂದರೆ ಪ್ರಮುಖವಾಗಿ 1510ರಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾನಿಂದ ಏನು ಗೋವಾವನ್ನು ವಶಪಡಿಸ್ಕೊತಾನೆ. ಈ ವಶಪಡಿಸಿಕೊಂಡಂಥ ಗೋವಾದಲ್ಲಿ ಏನು ಮಾಡ್ತಾನೆ ಅಂದರೆ ಪ್ರಮುಖ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ಗೋವಾವನ್ನೇ ತನ್ನ ಆಡಳಿತ ಕೇಂದ್ರ ಕಚೇರಿಯನ್ನಾಗಿ ಮಾಡ್ಕೊತಾನೆ. ಆಮೇಲೆ ಗೋವಾದಲ್ಲಿ ಚರ್ಚ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಪಡಿತಾನೆ. ಕೋಟೆಗಳನ್ನು ಕಟ್ಟಲು ಅವಕಾಶವನ್ನು ಕೊಡ್ತಾನೆ. ಈ ರೀತಿ ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಬಂದಂಥ ವೈಸರಾಯರುಗಳು ಪೋರ್ಚುಗೀಸರ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮಾಡೋ ಸಲುವಾಗಿ ಹೊಸ ಯೋಜನೆಗಳನ್ನು ಜಾರಿಗೆ ತಗೊಂಡು ಬರ್ತಾರೆ. ಇವನ ನಂತರದಲ್ಲಿ ಬಂದಂತಹ ಯಾಕೆ ಇಷ್ಟೆಲ್ಲ ಬಲಿಷ್ಠ ಅಧಿಕಾರಿಗಳು ಬಂದರೂ ವೈಸರಾಯರುಗಳು ಬಂದರೂ ಕೂಡ ಯಾಕೆ ಪೋರ್ಚುಗೀಸರ ಒಂದು ಅವನತಿಯನ್ನು ಕಂಡ್ರು ಅಂತ ಅಂದರೆ
ಅದಕ್ಕೆ ಪ್ರಮುಖವಾದಂತಹ ಅವನತಿಗೆ ಅವನತಿಗೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅವನತಿಗೆ ಕಾರಣಗಳು ಏನಪ್ಪಾ ಅಂತಂದ್ರೆ ಈ ಅಲ್ಬುಕರ್ಕನ ನಂತರದಲ್ಲಿ ಬಂದಂತಹ ವೈಸರಾಯರುಗಳು ಏನಾಗಿದ್ರು ಅಂತಂದ್ರೆ ಬಲಿಷ್ಠರಾಗಿರೋದಿಲ್ಲ. ಓಕೆ, ಅಲ್ಬುಕರ್ಕನ ನಂತರದಲ್ಲಿ ಬಂದಂತಹ ವೈಸರಾಯರುಗಳು ಏನಾಗಿರೋದಿಲ್ಲ ಅಂತಂದ್ರೆ ಬಲಿಷ್ಠರಾಗಿರುವುದಿಲ್ಲ. ಆಮೇಲೆ ಭಾರತದಲ್ಲಿ ಜಾರಿಗೆ ತಂದಂತಹ ಸತಿ ಪದ್ಧತಿ, ಆಮೇಲೆ ಪರದಾ ಪದ್ಧತಿ, ಆಮೇಲೆ ಬಾಲ್ಯ ವಿವಾಹ, ಆಮೇಲೆ ಪೋರ್ಚುಗೀಸರು ಭಾರತೀಯರೊಂದಿಗೆ ವಿವಾಹ ಮಾಡೋದು, ಈ ರೀತಿ ಏನಾಗುತ್ತೆ ಅಂತಂದ್ರೆ ಈ ಎಲ್ಲಾ ಪದ್ಧತಿಗಳನ್ನು ಜಾರಿಗೆ ತರೋದ್ರಿಂದ ಪೋರ್ಚುಗೀಸರು ಕೂಡ ಅವನತಿಗೆ ಹೊಂದಲು ಒಂದು ಪ್ರಮುಖ ಕಾರಣವಾಗುತ್ತೆ. ಇನ್ನ ಪ್ರಮುಖವಾದಂತಹ ಅವನತಿಗೆ ಕಾರಣಗಳೇನಪ್ಪಾ ಅಂತಂದ್ರೆ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕನ ನಂತರದಲ್ಲಿ ಬಂದಂತಹ ವೈಸರಾಯರುಗಳು ಏನಾಗಿರಲ್ಲ ಅಂತಂದ್ರೆ ಬಲಿಷ್ಠರಾಗಿರೋದಿಲ್ಲ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದಾದ್ಮೇಲೆ ಅಂದ್ರೆ 1565ರಲ್ಲಿ ರಕ್ಕಸತಂಗಡಿ ಯುದ್ಧ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ ಅಂತಂದ್ರೆ ಅವನತಿ ಹೊಂದುತ್ತೆ. ಅಂದ್ರೆ ಪ್ರಮುಖವಾಗಿ ಪೋರ್ಚುಗೀಸರಿಗೆ ಒಂದು ಬೆನ್ನೆಲುಬಾಗಿ ಒಂದು ಸಾಮರ್ಥ್ಯವಾಗಿ ನಿಂತವ್ರು ಯಾರಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದವರು. ಅವರೇ ಒಂದು ಬೆಂಬಲ ಇಲ್ಲ ಅಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಕೂಡ ಒಂದು ಪ್ರಮುಖವಾದಂತಹ ಕಾರಣವಾಗುತ್ತೆ. ಆಮೇಲೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಬೆಂಬಲವನ್ನು ಪಡೆದಾದ್ಮೇಲೆ ಇವ್ರೇನ್ ಮಾಡಿರ್ತಾರೆ ಅಂತಂದ್ರೆ ಪೋರ್ಚುಗೀಸರು ಬ್ರೆಜಿಲ್ ದೇಶದಲ್ಲಿ ಪ್ರಮುಖವಾದಂತಹ ಸಾಂಬಾರ್ ದ್ವೀಪಗಳನ್ನ ವಶಪಡಿಸಿಕೊಂಡಿರ್ತಾರೆ, ಪ್ರಮುಖವಾದಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇವರ ಎಲ್ಲರ ಗಮನ ಅಂದ್ರೆ ಈ ಪೋರ್ಚುಗೀಸರ ಗಮನ ಎಲ್ಲಿ ಹೋಗುತ್ತೆ ಅಂತಂದ್ರೆ ಈ ಪ್ರದೇಶಗಳ ಮೇಲೆ ಹೋಗುತ್ತೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಭಾರತ ದೇಶವನ್ನ ಇವರು ನೆಗ್ಲೆಕ್ಟ್ ಮಾಡ್ತಾರೆ. ಇದು ಕೂಡ ಒಂದು ಪ್ರಮುಖವಾದಂತಹ ಕಾರಣವಾಗುತ್ತೆ. ಆಮೇಲೆ ಇವರಿಗೆ ಆಡಳಿತವನ್ನ ಮಾಡೋ ಸಲುವಾಗಿ ಸಂಪನ್ಮೂಲಗಳ ಏನಾಗುತ್ತೆ ಅಂತಂದ್ರೆ ಸಂಪನ್ಮೂಲಗಳ ಕೊರತೆ ಉಂಟಾಗುತ್ತೆ. ಇವನ ನಂತರದಲ್ಲಿ ಬಂದಂತಹ ಅಧಿಕಾರಿಗಳು ಏನಾಗಿರ್ತಾರೆ ಅಂತಂದ್ರೆ ಅಧಿಕಾರಿಗಳು ಭ್ರಷ್ಟರಾಗಿರ್ತಾರೆ. ಈ ಎಲ್ಲಾ ಪ್ರಮುಖ ಕಾರಣಗಳಿಂದಾಗಿ ಏನಾಗುತ್ತೆ ಅಂತಂದ್ರೆ ಭಾರತದಲ್ಲಿ ಏನಾಗುತ್ತೆ ಅಂತಂದ್ರೆ ಪೋರ್ಚುಗೀಸರ ಅವನತಿಗೆ ಕಾರಣವಾಗುತ್ತೆ. ಇನ್ನೂ ಒಂದು ಪ್ರಮುಖ ಕಾರಣ ಅಂತಂದ್ರೆ ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ಇವರು ಕ್ರೈಸ್ತ ಮತವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರ ಪ್ರಚಾರವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ. ಭಾರತದಲ್ಲಿ ಇದು ಏನಾಗುತ್ತೆ ಅಂತಂದ್ರೆ ಧರ್ಮಗಳ ನಡುವೆ ಏನಾಗುತ್ತೆ ಅಂತಂದ್ರೆ ಕಲಹಗಳು ಉಂಟಾಗ್ತವೆ. ಸೊ ಹಾಗಾಗಿ ಈ ಎಲ್ಲಾ ಪ್ರಮುಖ ಕಾರಣಗಳು ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣ ಆಗುತ್ತೆ. ಇಲ್ಲೊಂದು ಏನು ಪ್ರಮುಖವಾದಂಥ ವಿಷಯಗಳನ್ನ ನಾವು ನೆನಪಿಟ್ಕೋಬೇಕಂದ್ರೆ ಗೋವಾವನ್ನ ಪೋರ್ಚುಗೀಸರು 1510ರಲ್ಲಿ ಏನ್ ಮಾಡ್ತಾರೆ ವಶಪಡಿಸ್ಕೊತಾರೆ ಗೋವಾವನ್ನ. ಆಗಿದ್ರೆ 1961ರವರೆಗೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಗೋವಾ ಪೋರ್ಚುಗೀಸರ ಒಂದು ವಶದಲ್ಲಿರುತ್ತೆ. ಹಾಗಿದೆ ಭಾರತ ದೇಶ 1947ರಲ್ಲಿ ಸ್ವತಂತ್ರಗೊಂಡ್ರು ಕೂಡ ಇನ್ನೂ ಗೋವಾ ಯಾರ ಅಧೀನದಲ್ಲಿರುತ್ತೆ ಅಂತಂದ್ರೆ ಪೋರ್ಚುಗೀಸರ ಅಧೀನದಲ್ಲಿರುತ್ತೆ. ಈ ಗೋವಾವನ್ನ ಬಿಡಿಸಿಕೊಳ್ಳುವ ಸಲುವಾಗಿ ಆಪರೇಷನ್ ವಿಜಯ್ ಅಂತೇಳಿ ಮಾಡ್ತಾರೆ. ಆಪರೇಷನ್ ವಿಜಯ್ ಅಂತೇಳಿ ಮಾಡಿದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಗೋವಾವನ್ನ ಭಾರತ ದೇಶದೊಂದಿಗೆ 1961ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವಿಲೀನ ಮಾಡ್ಕೊಳ್ತಾರೆ. ಇಷ್ಟು ಭಾರತಕ್ಕೆ ಪೋರ್ಚುಗೀಸರ ಆಗಮನ. ಕಂಪ್ಲೀಟ್ ಆಗಿ ಅವ್ರು ಹೇಗೆ ಬಂದ್ರು, ಯಾವ ಉದ್ದೇಶಕ್ಕಾಗಿ ಬಂದ್ರು, ಅವರ ಆಡಳಿತ ಬೆಳೆದು ಬಂದ ಹೇಗೆ ಮತ್ತು ಅವರ ಅವನತಿಗೆ ಪ್ರಮುಖ ಕಾರಣ ಏನೆಂಬುದನ್ನು ನಾವು
ಏನು ಮಾಡಿದೀವಿ ಅಂತಂದರೆ ಎಲ್ಲ ಕ್ಲಾಸಲ್ಲಿ ನೋಡ್ತಾ ಬಂದೆವು. ಇನ್ನು ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಭಾರತಕ್ಕೆ ಪೋರ್ಚುಗೀಸರ ನಂತರದಲ್ಲಿ ಬಂದವರು ಡಚ್ಚರು. ಮುಂದಿನ ಕ್ಲಾಸಲ್ಲಿ ಭಾರತಕ್ಕೆ ಪೋರ್ಚುಗೀಸರ ನಂತರದಲ್ಲಿ ಬಂದಂಥ ಡಚ್ಚರನ್ನು ನೋಡ್ತಾ ಬರೋಣ.